ಹಾಯ್ ಗಾಯ್ಸ್, ನಮಸ್ಕಾರ ಫ್ರಮ್ ದ ನೆದರ್ಲ್ಯಾಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗ್ನ ನಾವು ಟೆಸ್ಲಾ ಶೋರೂಮಿಂದ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ನಾವಿವತ್ತು ಟೆಸ್ಲಾ ಮಾಡೆಲ್ ವೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಬುಕ್ ಮಾಡಿದ್ದೀವಿ. ಡ್ರೈವ್ ಹೆಂಗಿರುತ್ತೆ ನೋಡೋದ ಬನ್ನಿ. ಟೆಸ್ಲಾ ಮಾಡೆಲ್ ವೈ ಟೆಸ್ಟ್ ಡ್ರೈವಿಂಗ್ ಚೆನ್ನಾಗಿದೆ. ಎಸ್. So this also has FSD active now. We can also test FSD. ಫುಲ್ ಸೆಲ್ಫ್ ಡ್ರೈವ್. Before that, I will just try to see is the ride experience with this. ಎಷ್ಟು ಲೆಗ್ ಸ್ಪೇಸ್ ಇದೆ, ಹಿಂದ್ಗಡೆನೂ ಕಂಫರ್ಟೇಬಲ್ ಆಗಿದೆ. ಟೆಸ್ಲಾ ಕಾರ್ಸ್ ಅಲ್ಲಿ ಆಕ್ಚುಲಿ ಸ್ಟಾರ್ಟ್ ಬಟನ್ ಇರಲ್ಲ. ಶೋರೂಮ್ ಇಂದ ಕೊಟ್ಟಿರೋ ಕೀ ಕಾರ್ಡ್ ಇಂದ ಟೆಸ್ಲಾ ಕಾರ್ನ ಅನ್ಲಾಕ್ ಮಾಡಿದ್ವಿ. ಆಮೇಲೆ ಸಂತೋಷ ಸೀಟ್ ಮೇಲೆ ಕೂತ್ಕೊಂಡ್ರು, ಬ್ರೇಕ್ ಮೇಲೆ ಕಾಲಿಟ್ರು, ಡ್ರೈವ್ ಮೋಡಿಗೆ ಹಾಕಿದ್ರು, ನೆಕ್ಸ್ಟ್ ಆಕ್ಸಲರೇಟ್ ಮಾಡಿದ್ರು. ಅಷ್ಟೇ ಗೈಸ್, ವಿ ಸ್ಟಾರ್ಟೆಡ್ ಟು ಡ್ರೈವ್ ದ ಕಾರ್. ಟೆಸ್ಲಾ ಮಾಡೆಲ್ ವೈ ಅಲ್ಲಿ 15 ಇಂಚ್ ಟಚ್ ಸ್ಕ್ರೀನ್ ಇರುತ್ತೆ. ಎಲ್ಲ ಕಂಟ್ರೋಲು ವಯಾ ದ ಟಚ್ ಸ್ಕ್ರೀನ್ ಇಟ್ ಸೆಲ್ಫ್. ಸ್ಟೇರಿಂಗ್ ವೀಲ್ ಮೇಲೆ ಅಷ್ಟು ಏನು ಕಂಟ್ರೋಲ್ಸ್ ಇರಲ್ಲ. ವೆರಿ ಮಿನಿಮಲಿಸ್ಟಿಕ್ ಡಿಸೈನ್ ಇರುತ್ತೆ ಸ್ಟೇರಿಂಗ್ ಅಲ್ಲೂ. ಇಂಟೀರಿಯರ್ಸ್ ಕೂಡ ಅಷ್ಟೇ ಮಿನಿಮಲಿಸ್ಟಿಕ್ ಆಗಿರುತ್ತೆ. ಸೊ ಈ ಸ್ಕ್ರೀನಲ್ಲಿ ಡ್ರೈವ್ ಮಾಡೆಲ್ ಇದೆ, ಚೆಕ್ ಮಾಡ್ಬೋದು. ಪ್ಲಸ್ ಸ್ಕ್ರೀನಲ್ಲಿ ಯು ಕ್ಯಾನ್ ಸಿ ದಟ್ ಓಕೆ ಹೌ ಇಟ್ ಇಸ್ ಟ್ರ್ಯಾಕಿಂಗ್ ದ ಅದರ್ ವೆಹಿಕಲ್ಸ್ ಅಂತ ಟ್ರಾಫಿಕಲ್ಲಿ ಇರ್ಬೇಕಾದ್ರೆ. ದೇರ್ ಇಸ್ ಆಲ್ಸೋ ದಿಸ್ ಮ್ಯಾಪ್ ಆನ್ ದ ಸ್ಕ್ರೀನ್ ನಾವು. ಸೊ ಇದಕ್ಕೆ ಈ ಕಾರ್ಡ್ ಯೂಸ್ ಮಾಡ್ಕೊಂಡು ಎಂಟ್ರಿ ಆಗಿದ್ದು. ಅಲ್ಲೇ ನಾವು ವೈರ್ಲೆಸ್ ಚಾರ್ಜಿಂಗು ಮಾಡ್ಬೋದು. ಇಲ್ಲೇ ಬಾಟಲ್ ಕಪ್ ಹೋಲ್ಡರು ಇದೆ. So ಇದು parking mode. You can see the front trunk, back trunk. So ಚೆಕ್ ಮಾಡ್ಬೋದು. ಸೊ ಓಪನ್ ಮಾಡೋಕ್ಕೆ ಫ್ರಂಟ್ ಟ್ರಂಕ್, ಬ್ಯಾಕ್ ಟ್ರಂಕ್ ಓಪನ್ ಮಾಡೋಕ್ಕೆ. ಇದು 15 ಇಂಚು ಟಚ್ ಸ್ಕ್ರೀನು. ಎಲ್ಲ ಕಂಟ್ರೋಲ್ಸು ಇದರಲ್ಲೇ ಇರುತ್ತೆ. ದೇರ್ ಆರ್ ನೋ ಬಟನ್ಸ್. ಪ್ರೊಫೈಲ್ ಸೆಲೆಕ್ಷನ್ ಮಾಡ್ಬೋದು, ಪ್ಲಸ್ ಮ್ಯೂಸಿಕ್ ಸೆಲೆಕ್ಷನ್ ಮಾಡ್ಬೋದು. ಎಲ್ಲ ಈ ಸ್ಕ್ರೀನಲ್ಲೇ ಇರುತ್ತೆ. ಲಾಕ್ ಬಟನ್ನು ಎಲ್ಲ ಆಲ್ಮೋಸ್ಟ್ ಎಲ್ಲ ಫಂಕ್ಷನಾಲಿಟಿನೂ ಈ ಸ್ಕ್ರೀನ್ ಒಂದರಲ್ಲೇ ಇರುತ್ತೆ. ಸೊ ಎಲ್ಲ ಕಂಟ್ರೋಲ್ಸು, ಫಂಕ್ಷನಾಲಿಟೀಸು ಲೈಕ್ ಓಕೆ ಮಿರರ್ ಅಡ್ಜಸ್ಟ್ಮೆಂಟು, ಚೈಲ್ಡ್ ಲಾಕು, ಸೀಟ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇದರಲ್ಲೇ ಇದೆ. ಮಿರರ್ ಅಡ್ಜಸ್ಟ್ಮೆಂಟ್ಸ್ ಹೆಂಗೆ ಮಾಡ್ಬೋದು ಅಂತ ನೋಡ್ಬೋದು. ಇಲ್ಲಿ ರೈಟ್ ಮಿರರ್ ಸೆಲೆಕ್ಟ್ ಮಾಡಿದ್ದೀನಿ. ರೈಟ್ ಮಿರರ್ ಸೆಲೆಕ್ಟ್ ಮಾಡಿಬಿಟ್ಟು ಸ್ಟೇರಿಂಗ್ ವೀಲಲ್ಲಿ ಬಟನ್ ಇರುತ್ತೆ, ಅದರಿಂದ ಕಂಟ್ರೋಲ್ ಮಾಡ್ಬೋದು. ಇದನ್ನು ಪ್ರೊಫೈಲ್ಗೂ ನಾವು ಸೇವ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಟೈಮ್ ನಾವು ಪ್ರೊಫೈಲ್ ಸೆಲೆಕ್ಟ್ ಮಾಡಿದಾಗ ಅದೇ ಅಡ್ಜಸ್ಟ್ಮೆಂಟ್ಸ್ಗೆ ಸೆಟ್ ಆಗುತ್ತೆ. ಅದೇ ಥರ ಸೀಟ್ಸ್ನೂ ಅಡ್ಜಸ್ಟ್ ಮಾಡ್ಬೋದು. ಈಗ ನೋಡ್ತಾ ಇದ್ದೀರಾ, ನಮ್ಮ ಹೈಟ್ ಪ್ರಕಾರ ಕೆಳಗಡೆ ಮೇಲ್ಗಡೆ ಮಾಡ್ಬೋದು. ಪ್ಲಸ್ ಮುಂದೆ ಹಿಂದೆ ಅಡ್ಜಸ್ಟ್ ಮಾಡ್ಕೋಬೋದು. ಅದನ್ನು ನಾವು ಸೇಮ್ ಮಿರರ್ಸ್ನ ಹೆಂಗೆ ಪ್ರೊಫೈಲ್ಗೆ ಸೆಟ್ ಮಾಡೋದು ಅದೇ ಥರ ಇದನ್ನು ಸೆಟ್ ಮಾಡ್ಕೋಬೋದು. ಸೊ ದಟ್ ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಪ್ರೊಫೈಲ್ ಸೆಲೆಕ್ಟ್ ಮಾಡಿದಾಗ ಅದೇ ಅಡ್ಜಸ್ಟ್ಮೆಂಟ್ಸ್ಗೆ ಬರುತ್ತೆ. ಸೊ ಇದೇ ಮೆನುವಲ್ಲಿ FSDನೂ ಇದೆ. FSD ಅಂದರೆ ಫುಲ್ ಸೆಲ್ಫ್ ಡ್ರೈವಿಂಗ್ ಅಂತ. ಸೊ ಇದರಲ್ಲಿ ಚೆಕ್ ಮಾಡ್ಬೋದು ಎಷ್ಟು ಕಿಲೋಮೀಟರ್ಸು ಫುಲ್ ಸೆಲ್ಫ್ ಡ್ರೈವ್ ಯೂಸ್ ಮಾಡಿಕೊಂಡು ಡ್ರೈವ್ ಮಾಡಿದ್ದೀವಿ, ವಿತೌಟ್ FSD ಎಷ್ಟು ಡ್ರೈವ್ ಮಾಡಿದ್ದೀವಿ, ಎಲ್ಲ ಕಿಲೋಮೀಟರ್ಸ್ ಇದರಲ್ಲಿ ಚೆಕ್ ಮಾಡುತ್ತೆ. ಎಷ್ಟು ಪರ್ಸೆಂಟೇಜ್ ಆಫ್ ಡ್ರೈವಿಂಗ್ ಯೂಸ್ಡ್ ಲೈಕ್ FSD ಅಂತಲೂ ತೋರಿಸುತ್ತೆ. ಇಲ್ಲ ನಾವು ಎಷ್ಟು ಚಾರ್ಜಿಂಗ್ ಇದೆ ಅಂತಲೂ ಚೆಕ್ ಮಾಡ್ಬೋದು. ಅದೇ ರೀತಿ ಬೇರೆ ಅದರ ಫಂಕ್ಷನಾಲಿಟೀಸ್ ಇದೆ ಲೈಕ್ ಲಾಕ್ಸು, ಲೈಟ್ಸು, ಡಿಸ್ಪ್ಲೇ ಸೆಟ್ಟಿಂಗ್ಸು ಎಲ್ಲ ಇದರಲ್ಲೇ ಇದೆ. ಅದು ಬಿಟ್ಟು ಮೇಲ್ಗಡೆ ನೋಡ್ತಾ ಇರ್ಬೋದು, ಒಂದು ಬಟನ್ ಲೈಟ್ಗೋಸ್ಕರ ಯೂಸ್ ಮಾಡ್ಬೋದು. ಇನ್ನೊಂದು ಹಜಾರ್ಡ್ ಬಟನ್ ಇದೆ. ಸೊ ಮಿನಿಮಲಿಸ್ಟಿಕ್ ಆಗಿದೆ, ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು, ನಾನು ಡ್ರೈವ್ ಮೋಡ್ ಹಾಕಿದ ತಕ್ಷಣ ಕ್ಯಾಮ್ರಾ ಫ್ರಂಟ್ದು ಮತ್ತು ಸೈಡ್ಸ್ ಆನ್ ಆಗುತ್ತೆ. ಸಿಮಿಲರ್ಲಿ ನಾನು ರಿವರ್ಸ್ ಹಾಕಿದಾಗೂ ರಿವರ್ಸ್ ಕ್ಯಾಮ್ರಾ ಮತ್ತು ಸೈಡ್ಸ್ ಕ್ಯಾಮ್ರಾ ಕಾಣಿಸುತ್ತೆ. ಅದು ಬಿಟ್ಟು ನಾವು ಸ್ಕ್ರೀನಲ್ಲೂ ಸೆಲೆಕ್ಟ್ ಮಾಡ್ಬೋದು ಕ್ಯಾಮ್ರಾನ. ಇವಾಗ ಕಾವ್ಯ ಕೊಡೋದ. ಸೊ ಕಾವ್ಯನೂ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಚೆಕ್ ಮಾಡ್ತಾಳೆ ಹೇಗೆ ಇದೆ ಅಂತ ನೋಡೋದ ಬನ್ನಿ. ಸೊ ಕಾವ್ಯ ಸೀಟ್ಸ್ ಅಡ್ಜಸ್ಟ್ ಮಾಡ್ತಾ ಇದ್ದಾಳೆ ರಿಯಲಿ. ಸೊ ದಿಸ್ ಇಸ್ ದ ಆಪ್ಷನ್ ಟು ಸಿ ಓಕೆ ಹೌ ಟು ಸೆಟ್ ದ ಸೀಟ್ಸ್ ಅಂತ. ಸೊ ಕರೆಕ್ಟಾಗಿದೆಯಾ? ಸೊ ಆಲ್ ಸೆಟ್. ಸೊ ಆಲ್ವೇಸ್ ಬ್ರೇಕ್ ಮೇಲೆ ಕಾಲಿಕ್ಕಿದೆಯಾ? ಸೊ ದೆನ್ ಯು ಕ್ಯಾನ್ ಸೆಲೆಕ್ಟ್. ಸೊ ಮಿರರ್ಸ್ನ ಸೆಟ್ ಮಾಡ್ಕೊಂಡಿದ್ಯಾ? ಸೊ ಮಿರರ್ಸ್ನ ಸೆಟ್ ಮಾಡ್ಕೊ ಕಾರ್ನ. ದೇರ್ ಯು ಕ್ಯಾನ್ ಸಿ ಮಿರರ್ಸ್. ದಿಸ್ ಒನ್. ಯಾ. ಸೊ ರೈಟ್ ಸೈಡ್ ಮಿರರ್ ಕರೆಕ್ಟ್ ಇದೆಯಾ? ಇದು ಆಯ್ತಾ ಅಡ್ಜಸ್ಟ್. ಸೀಟ್ಸ್ ನೋಡಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದಾರೆ. ಫಸ್ಟ್ ಕಾರ್ ಹೊತ್ಬಿಟ್ಟು ದೆನ್ click on the car. Yes.
ಸೊ ನಾವು ಸಿಗ್ನಲ್ ಹಾಕೊಂಡೆ ಹೋಗ್ಬೋದಲ್ವಾ? ಆಬ್ವಿಯಸ್ಲಿ ಅಲ್ಲ ಮುಂದೆ ಚೆಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇದಿರೋದು. ಇವಾಗ ನಾನು ಟೆಸ್ಲಾ ಮಾಡೆಲ್ ವೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡ್ತಿದ್ದೀನಿ. ಇದು ಇನ್ಸ್ಟೆಂಟ್ ಆಕ್ಸಲರೇಷನ್ ಇದೆ ಬಿಕಾಸ್ ಇಟ್ಸ್ ಅನ್ ಎಲೆಕ್ಟ್ರಿಕ್ ಕಾರ್. ಮತ್ತೆ ರೈಡು ಅಷ್ಟೇ ವೆರಿ ಸ್ಮೂತ್ ಆಗಿದೆ ಮತ್ತೆ ಕ್ವೈಟ್ ಆಗೂ ಇದೆ. ಸ್ಟೀರಿಂಗ್ ವೀಲ್ ಕೂಡ ಲೈಟ್ ಆಗಿ ಫೀಲ್ ಆಗ್ತಾ ಇದೆ. ಸೊ ಇಟ್ ಬಿಕಮ್ಸ್ ವೆರಿ ಈಸಿ ಟು ಡ್ರೈವ್ ಎಸ್ಪೆಷಲಿ ಇನ್ ಟಚ್ ಸಿಟೀಸ್. ಮತ್ತೆ ಇದರಲ್ಲಿ ಇನ್ನೊಂದು ಫೀಚರ್ ಏನಂದ್ರೆ ರೀಜನರೇಟಿವ್ ಬ್ರೇಕಿಂಗ್ ಇರುತ್ತೆ. ಅಂದ್ರೆ ನಾವು ಆಕ್ಸಿಲರೇಟರ್ ಇಂದ ನಮ್ಮ ಫುಟ್ ನ ತೆಗೆದ್ರೆ ಕಾರ್ ಆಟೋಮೆಟಿಕಲಿ ಸ್ಲೋ ಡೌನ್ ಆಗುತ್ತೆ ಮತ್ತೆ ಎನರ್ಜಿ ರಿಕವರ್ ಆಗುತ್ತೆ. ವಿಸಿಬಿಲಿಟಿ ಕೂಡ ಚೆನ್ನಾಗಿದೆ. ಬಟ್ ಸಸ್ಪೆನ್ಷನ್ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ನಾಟ್ ವೆರಿ ಗುಡ್ ಸಸ್ಪೆನ್ಷನ್ ಅಂತ ನಮ್ಗೆ ಅನಿಸ್ತು ಪರ್ಸನಲಿ. ಸೊ ನಮಗೆ ಪರ್ಸನಲಿ ಸಸ್ಪೆನ್ಷನ್ ಸ್ವಲ್ಪ ಹಾರ್ಡ್ ಅಂತಾನೆ ಅನಿಸ್ತು. ಅದೊಂದೇ ನೆಗೆಟಿವ್ ಅಂತ ಅನ್ಸಿದ್ದು ಈ ಕಾರಲ್ಲಿ ಟೆಸ್ಟ್ ಡ್ರೈವ್ ಮಾಡ್ಬೇಕಾರೆ. ಟೆಸ್ಲಾ ಕಾರ್ದು ಮೋರ್ ಫೀಚರ್ಸ್ ಏನಂದ್ರೆ ಲಾರ್ಜ್ ಟಚ್ ಸ್ಕ್ರೀನ್ ನ್ಯಾವಿಗೇಷನ್ ಇರುತ್ತೆ. ಅವಾಗ ಹೇಳ್ದಂಗೆ 15 ಇಂಚ್ ಸ್ಕ್ರೀನ್ ಇರುತ್ತೆ. ವೈರ್ಲೆಸ್ ಫೋನ್ ಚಾರ್ಜಿಂಗ್ ಇರುತ್ತೆ ಮತ್ತೆ ಓವರ್ ದ ಏರ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಕೂಡ ಇರುತ್ತೆ. ಟೆಸ್ಲಾ ಮೊಬೈಲ್ ಆ್ಯಪ್ ಕೂಡ ಇರುತ್ತೆ. ಮೊಬೈಲ್ ಆ್ಯಪ್ ಇಂದನೂ ಕಾರ್ನ ಕಂಟ್ರೋಲ್ ಮಾಡ್ಬೋದು. ಆಟೋ ಪೈಲಟ್ ಫೀಚರ್ಸ್ ಕೂಡ ಇರುತ್ತೆ. ಆಟೋನಮಸ್ ಡ್ರೈವಿಂಗ್ ಕೂಡ ಇರುತ್ತೆ. ಸೊ ಲೇನ್ ಅಸಿಸ್ಟು ಮತ್ತೆ ಸ್ಪೀಡ್ ಕಂಟ್ರೋಲು ಇದೆಲ್ಲಾನು ಮಾಡ್ಬೋದು. ಚಾರ್ಜಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಅಟ್ ಹೋಮ್ ಚಾರ್ಜಿಂಗ್ ಮಾಡಿದ್ರೆ ಇಟ್ಸ್ ದ ಬೆಸ್ಟ್ ಅಂಡ್ ದ ಚೀಪೆಸ್ಟ್ ಆಪ್ಷನ್ಸ್. ಅದು ಬಿಟ್ಟು ಅಕ್ರಾಸ್ ನೆದರ್ಲ್ಯಾಂಡ್ಸ್ ಟೆಸ್ಲಾ ಸೂಪರ್ ಚಾರ್ಜರ್ಸ್ ಆರ್ ವೈಡ್ಲಿ ಅವೈಲೇಬಲ್. ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಮಾಡ್ಬೋದು. ಇನ್ 30 to 40 minutes ಫುಲ್ ಚಾರ್ಜಿಂಗ್ ಮಾಡ್ಬೋದು ಫಾರ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಸ್. Okay, finally the moment has come to test the full self-driving capability of this car. ನೋಡೋದ. ಸೊ ನಾನು ಇವಾಗ ಡೆಸ್ಟಿನೇಷನ್ ಸೆಟ್ ಮಾಡಿಬಿಟ್ಟು ದೇರ್ ಇಸ್ ಜಸ್ಟ್ ಸಿಂಪಲ್ ಬಟನ್ ಅಷ್ಟೇ. ಲೈಕ್ ಓಕೆ FSD ಅಂತ ಒಂದಿರುತ್ತೆ ಆಪ್ಷನ್. ಐ ಜಸ್ಟ್ ನೀಡ್ ಟು ಸೆಲೆಕ್ಟ್ ದಟ್. ನೋಡಿ ಸ್ಕ್ರೀನಲ್ಲಿ ನೋಡ್ತಾ ಇದೆ ಎದುರುಗಡೆ ಒಂದು ಟ್ರಕ್ ಬರ್ತಾ ಇದೆ. ಸೊ ಇಟ್ ಜಸ್ಟ್ ರೆಕಗ್ನೈಸ್ ದಟ್ ಅಂಡ್ ಇಟ್ ಸ್ಟಾಪ್ ನಾವು. ಇವಾಗ ನನ್ನ ಮ್ಯಾಪಲ್ಲಿ ಇರೋ ಡೈರೆಕ್ಷನ್ಸ್ ಪ್ರಕಾರ ಲೆಫ್ಟ್ ಹೋಗಬೇಕು. ಸೊ ಇಟ್ ಇಸ್ ಟೇಕಿಂಗ್ ಲೆಫ್ಟ್ ನಾವು. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಸಂತೋಷ್ ಸ್ಟೀರಿಂಗ್ ಮೇಲೂ ಕೈ ಇಟ್ಕೊಂಡಿಲ್ಲ. ಈವನ್ ಆಕ್ಸಿಲರೇಟರ್ ಆರ್ ಬ್ರೇಕ್ ಮೇಲೂ ಕಾಲ್ ಇಟ್ಕೊಂಡಿಲ್ಲ. ಅದಾಗದೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ಸೊ ನಾವು ಮ್ಯಾಪ್ಸ್ ಅಲ್ಲಿ ರೂಟ್ ನ ಸೆಟ್ ಮಾಡ್ಬಿಟ್ರೆ ಫುಲ್ ಸೆಲ್ಫ್ ಡ್ರೈವಿಂಗ್ ಮಾಡುತ್ತೆ. ಆಲ್ ಟರ್ನ್ಸ್ ಅದೇ ತಗೊಳುತ್ತೆ. ಎನಿ ಬ್ರೇಕಿಂಗು ಅದೇ ಮಾಡುತ್ತೆ. ನಮ್ಮ ಸುತ್ತಮುತ್ತ ಏನಾದ್ರು ವೆಹಿಕಲ್ಸ್ ಆರ್ ಈವನ್ ಯಾರಾದ್ರೂ ಓಡಾಡ್ತಾ ಇದ್ರೆ ಸೈಕಲ್ಸ್, ಎಸ್ಪೆಷಲಿ ನೆದರ್ಲ್ಯಾಂಡ್ಸ್ ಅಲ್ಲಿ ತುಂಬಾ ಸೈಕಲ್ಸ್ ಓಡಾಡುತ್ತಲ್ಲ. ಸೊ ಸೈಕಲ್ಸ್ ಬಂದ್ರಿಂದ ಆಟೋಮ್ಯಾಟಿಕ್ ಆಗಿ ಫಾಸ್ಟ್ ರೆಸ್ಪಾನ್ಸ್ ಇದೆ. ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ. ಸೊ ಎವ್ರಿಥಿಂಗ್ ಇಟ್ ಇಸ್ ಕೇಪಬಲ್ ಆಫ್ ಡ್ರೈವಿಂಗ್. ಬಟ್ ಆಫ್ ಕೋರ್ಸ್ ನಾವು ಅಟೆಂಟಿವ್ ಆಗಿರ್ಬೋದು. ಫುಲ್ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡೋಕ್ಕಾಗಲ್ಲ ಈವನ್ ದೋ ಇಟ್ ಹ್ಯಾಸ್ ದ ಕಂಪ್ಲೀಟ್ ಕೇಪಬಿಲಿಟೀಸ್. ಇನ್ ದ ನೆದರ್ಲ್ಯಾಂಡ್ಸ್ ಈ ಫೀಚರ್ ಫುಲ್ ಅಲಾವ್ ಇದೆ. ಸೊ ಇಟ್ಸ್ ವೆರಿ ಕನ್ವೀನಿಯಂಟ್ ಟು ಯೂಸ್ ಹಿಯರ್ ಇನ್ ದ ನೆದರ್ಲ್ಯಾಂಡ್ಸ್. ಸೊ ಚೆನ್ನಾಗಿತ್ತಲ್ವಾ FSD ಟೆಸ್ಟಿಂಗು. ಇವಾಗ ನಾನು ಜಸ್ಟ್ ಕ್ಯಾನ್ಸಲ್ ಮಾಡೋಕಂದ್ರೆ ಏನಿಲ್ಲ, ಜಸ್ಟ್ ಸ್ಟೇರಿಂಗ್ ಮೇಲೆ ಕೈ ಅಥವಾ ಬ್ರೇಕ್ ಅಥವಾ ಆಕ್ಸಿಲರೇಷನ್ ಪ್ರೆಸ್ ಮಾಡಿದ್ರೆ ಸಾಕು, ಇಟ್ ವಿಲ್ ಬಿ ಕ್ಯಾನ್ಸಲ್ಡ್. ಅಗೈನ್ ಲೈಕ್ ಇಫ್ ನನಗೆ ತಿರ್ಗಬೇಕು ಅಂದರೆ ಜಸ್ಟ್ FSD ಬಟನ್ ಸೆಲೆಕ್ಟ್ ಮಾಡಿದ್ರೆ ಡೆಸ್ಟಿನೇಷನ್ ಪ್ರಕಾರ ಕರ್ಕೊಂಡು ಹೋಗುತ್ತೆ ಅಷ್ಟೆ. ಸೊ ನಮಗೆ ಕಾರ್ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಟೆಸ್ಲಾ ಶೋರೂಮಿಂದ ಒಬ್ಬ ರೆಪ್ರೆಸೆಂಟೇಟಿವ್ ನಮಗೆಲ್ಲ ತೋರಿಸಿದ್ರು. ಸೊ ಯಾವ ರೀತಿ ಫಂಕ್ಷನಾಲಿಟೀಸ್ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಈ ಟುಕ್ ಅಸ್ ಫಾರ್ 10 minutes ಡ್ರೈವ್ ವೆರಿ ಶೋರ್ಡ್ ಅಸ್ FSD ಎಲ್ಲ ಹೆಂಗೆ ವರ್ಕ್ ಆಗುತ್ತೆ, ಸೊ ನಾವು ಹೆಂಗೆ ಟೆಸ್ಟ್ ಮಾಡ್ಬೋದು ಅಂತ. ಸೊ ಆಲ್ಮೋಸ್ಟ್ ಕೊಟ್ಟಿರೋ ಟೈಮ್ ಮುಗಿತಾ ಬರ್ತಾ ಇದೆ. ಇವಾಗ ವಾಪಸ್ಸು ನಾವು ಶೋರೂಮ್ ಹತ್ರ ಹೋಗ್ಬಿಟ್ಟು ನೋಡೋದ ಎಕ್ಸ್ಟೀರಿಯರ್ ಎಲ್ಲ ಹೇಗಿರುತ್ತೆ ಅಂತ ನೋಡೋದ ಬನ್ನಿ. ಸೊ ಇವಾಗ ನಮಗೆ 45 minutes ಕೊಟ್ಟಿದ್ರು ಟೆಸ್ಟ್ ಡ್ರೈವ್ ಮಾಡೋಕ್ಕೆ. ಇನ್ನು ಹೆಂಗೆ ಬುಕ್ ಮಾಡಿದ್ವಿ ಅಂದರೆ ಟೆಸ್ಲಾದ ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ವಿ. ಅಲ್ಲಿ ನಮ್ಮ ಮನೆ ಹತ್ರ ಇರೋ ಶೋರೂಮ್ನ ಸೆಲೆಕ್ಟ್ ಮಾಡಿದ್ವಿ. ಅಲ್ಲಿ ಟೈಮಿಂಗ್ಸ್ ಎಲ್ಲ ಇತ್ತು. ಸೊ ನಮ್ಗೆ ಯಾವ ಟೈಮಿಂಗ್ ಬೇಕೋ ಆ ಟೈಮಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಮ್ಮ ಮನೆಯಿಂದ ಜಸ್ಟ್ 10 minutes ಅಷ್ಟೇ ಇದ್ದಿದ್ದು ಈ ಟೆಸ್ಲಾ ಶೋರೂಮು. ಅಲ್ಲಿಗೆ ಬಂದ್ವಿ. ಅಲ್ಲಿಗೆ ಬಂದಾದ್ಮೇಲೆ ನಾವು ಇಬ್ರು ನಮ್ಮ ಡ್ರೈವರ್ಸ್ ಲೈಸೆನ್ಸ್ ತೋರಿಸ್ಬೇಕಾಗಿತ್ತು. ಸೊ ಡ್ರೈವರ್ಸ್ ಲೈಸೆನ್ಸ್ ತೋರಿಸಿ ಅವರೊಂದು ಫೋಟೋ ಎಲ್ಲ ತೊಗೊಂಡ್ರು. ಎಲ್ಲ ತೊಗೊಂಡ್ಬಿಟ್ಟು ಆಮೇಲೆ ನಮಗೆ ಕಾರ್ನ ಹ್ಯಾಂಡ್ ಓವರ್ ಮಾಡಿದ್ರು. I already tried this before. So self driving capability ಅಂತೂ ಸೂಪರ್ ಆಗಿದೆ. ನೆದರ್ಲ್ಯಾಂಡ್ಸ್ ಅಲ್ಲಂತೂ 100% ಅಪ್ರೂವ್ ಆಗಿದೆ. ಸೊ ಯಾ ಚೆನ್ನಾಗಿದೆ. ಬಟ್ ಟೆಸ್ಟ್ ಡ್ರೈವ್ ಮಾಡಿ ಹಿಂಗೆ ಅನಿಸ್ತು. ಟೆಸ್ಟ್ ಡ್ರೈವ್ ಮಾಡಿ ಚೆನ್ನಾಗಿದೆ. ಸೊ ಇಟ್ಸ್ ಪ್ರಿಟಿ ಸ್ಮೂತ್, ಆಲ್ಸೋ ಪ್ರಿಟಿ ಪವರ್ಫುಲ್, and also very spacious vehicle. ಟ್ರಂಕ್ ನೋಡೋದಾ? ಬನ್ನಿ, ಲೆಟ್ಸ್ ಗೋ and see the trunk. So ಇಲ್ಲಿಂದ ಓಪನ್ ಮಾಡ್ಬೋದು. So it's just like this. Now we can go and check, and also we'll open the back trunk. ಸೊ ಒಳಗಿಂದ ಓಪನ್ ಮಾಡೋಕ್ಕೆ ಇಲ್ಲಿ ಒಂದು ಬಟನ್ ಇರುತ್ತೆ. ಆ ಬಟನ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಡೋರು. ಇದು ಟೆಸ್ಲಾ ಮಾಡೆಲ್ ವೈ, ಟೆಸ್ಲಾಸ್ ಬೆಸ್ಟ್ ಸೆಲ್ಲಿಂಗ್ SUV ಆಗಿದೆ. ಇಂಟೀರಿಯರ್ ಥರ ಎಕ್ಸ್ಟೀರಿಯರ್ ಕೂಡ ಮಿನಿಮಲಿಸ್ಟಿಕ್ ಡಿಸೈನ್ ಇರುತ್ತೆ. Front space is also very nice. So we can easily fit something like that.
ಇಲ್ಲಿ ನೋಡ್ದಂಗೆ ಯೂಶುವಲ್ ಆಗಿ ಕಾರ್ಸ್ಗಿರೋ ಟ್ರೆಡಿಷನಲ್ ಫ್ರಂಟ್ ಗ್ರಿಲ್ ಇರಲ್ಲ ಈ ಟೆಸ್ಲಾ ಮಾಡೆಲ್ ವೈ ಅಲ್ಲಿ. ಮತ್ತೆ ಇಟ್ ಹ್ಯಾಸ್ LED ಹೆಡ್ಲೈಟ್ಸ್, ಫ್ಲಶ್ ಡೋರ್ ಹ್ಯಾಂಡಲ್ಸ್, ಮತ್ತೆ ಪ್ಯಾನರೋಮಿಕ್ ಗ್ಲಾಸ್ ರೂಫ್ ಇರುತ್ತೆ. ಬಟ್ ನಮಗೆ ಸ್ಟ್ಯಾಂಡರ್ಡ್ ಮಾಡೆಲ್ ಕೊಟ್ಟಿದ್ರು. ಈ ಮಾಡೆಲ್ ಅಲ್ಲಿ, ಸ್ಟ್ಯಾಂಡರ್ಡ್ ಮಾಡೆಲ್ ಅಲ್ಲಿ ಪ್ಯಾನರೋಮಿಕ್ ಗ್ಲಾಸ್ ರೂಫ್ ಇರಲ್ಲ. ಮತ್ತೆ ಲಾರ್ಜ್ ಬೂಟ್ ಇರುತ್ತೆ. ಇಲ್ಲಿ ನೋಡೋ ತರ ವೆರಿ ಲಾರ್ಜ್ ಬೂಟ್ ಸ್ಪೇಸ್ ಇದೆ. ಅದಂದಿರ ಅದ್ಮೇಲೆ ಏನ್ ಕವರಿಂಗ್ ಇದೆ ಅದನ್ನ ಓಪನ್ ಮಾಡಿದ್ರೆ ಅಲ್ಲೂ ಒಂದು ಸ್ಮಾಲ್ ಸ್ಟೋರೇಜ್ ಸ್ಪೇಸ್ ಇದೆ. ನಮ್ ಕ್ಯಾಂಪಿಂಗ್ ಬ್ಲಾಗ್ ನೋಡಿದ್ರೆ ಈ ಸ್ಮಾಲ್ ಸ್ಪೇಸ್ ಅಲ್ಲೇ ನಮ್ ಫ್ರೆಂಡ್ಸ್ ಅವ್ರ ಟೆಂಟ್ ನ ಇಟ್ಕೊಂಡ್ ಬಂದಿದ್ದು. ಸೊ ದಿಸ್ ಇಸ್ ಅ ವೆರಿ ಕಂಫರ್ಟೇಬಲ್ ಅಂಡ್ ಪ್ರಾಕ್ಟಿಕಲ್ ಫ್ಯಾಮಿಲಿ SUV. ಎನಫ್ ಸ್ಪೇಸ್ ಇರುತ್ತೆ, 5 ಪೀಪಲ್ ಆರಾಮಾಗಿ ಕೂತ್ಕೋಬಹುದು. ಕಂಫರ್ಟೇಬಲ್ ಆಗು ಇರುತ್ತೆ ಎಲ್ಲಾ ಸೀಟ್ಸ್ನು, ಪ್ಯಾಸೆಂಜರ್, ಡ್ರೈವರ್ ಮತ್ತೆ ಬ್ಯಾಕ್ ಸೀಟ್. ಮತ್ತೆ ಕಾರ್ ಒಳಗಡೆ ಇಟ್ ವಿಲ್ ಬಿ ವೆರಿ ಕ್ವೈಟ್, ಔಟ್ಸೈಡ್ ಎಷ್ಟೇ ನಾಯ್ಸ್ ಇದ್ರು. ಸೊ ದಿಸ್ ಇಸ್ ಅ ವೆರಿ ಗುಡ್ ಕಾರ್. So the car door. So if you want to unlock, you just need to keep it here. It will be locked now. So you are on. So let's try with the command. ಇವತ್ತಿನ ಬ್ಲಾಗ್ ಇದಾಗಿತ್ತು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.